ಮನೇಲಿ ಹಬ್ಬ ಮಾಡ್ತಾ ಇದ್ದೋ ಮನೆ ಕೆಲಸ ನಡೀತಾ ಇತ್ತು. ಮಮ್ಮಿ ಎದ್ಬಿಟ್ಟು ನಮ್ಮ ಅಜ್ಜಿ ಬಂದವ್ರೆ ನೋಡಿ, ಮುಖ ಎಲ್ಲ ಊದ್ಕೊಂಡದ್ದು. ಏನ್ ಕೂತ್ಕೊಂಡಿದ್ದವರಿಗೆ? ನಮ್ಮ ಮನೇಲಿ ಇವತ್ತು ದೋಸೆ ಮಾಡ್ತಿದ್ದೀವಿ, ಬನ್ನಿ ತಿನ್ನೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಚಾನಲ್ನಲ್ಲಿ 2ನೇ ವಿಡಿಯೋ ಆಗಿರುತ್ತೆ. ನಾನು ನನ್ನ ತಂಗಿ ಪಾಪು ಜೊತೆ ಅವ್ರ ಜೊತೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವರು ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ನನಗೂ ಕೂಡ ಈಗ 1 ಮಂತ್ ಬೇಬಿ ಇರೋದ್ರಿಂದ ಅದಕ್ಕೆ ನೈಟ್ ಎಲ್ಲ ಫೀಡ್ ಮಾಡೋದ್ರಿಂದ ಸರಿಯಾಗಿ ನಿದ್ದೆ ಇಲ್ದೇ ಈ ರೀತಿ ಕಣ್ಣೆಲ್ಲ ಊದ್ಕೊಂಡಂಗಾಗಿದೆ. ಅದೇನು ಮಾಡೋಕ್ಕಾಗಲ್ಲ, ಮಾಮೂಲಿ ಇದ್ದೇ ಇರುತ್ತೆ. ಇಲ್ಲಿ ಬಂಗಾರಿ, ಇಲ್ಲಿ ಹಾಯ್. ನಿದ್ದೆ ಬರ್ತೈತಿ, ನಿದ್ದೆ. ನಾವೇನು ನಿದ್ದೆ ಮಾಡಲ್ಲ. ಅಯ್ಯೋ ನಿದ್ದೆ ಬರ್ತದೆ. ಇವನು ನನ್ನ ಮೊದಲನೇ ಮಗ, ಇವಾಗ ತಾನೇ ಎದ್ದು ಏನೋ ಹೇಳ್ತಾ ಇದ್ದಾನೆ ನೋಡಿ. ನಾನು ವಿಡಿಯೋ ಆನ್ ಮಾಡಿದ್ಮೇಲೆ ಆಮೇಲೆ ಏನ್ಕೆ ಅದು ಓಡ್ತದೆ. ಏನು ಓಡೋದು? ಇವರಿಬ್ಬರು ಆಟಾಡೋಕ್ಕೆ ಅಂತಲೇ ಜೋಲಿ ಕಟ್ಟಿಸ್ಕೊಂಡು ಈ ರೀತಿ ಜೋಲಿ ಆಡ್ತಾ ಇದ್ದಾರೆ. ನಾವು ಚಿಕ್ಕ ವಯಸ್ಸಲ್ಲಿ ಕೂಡ ಈ ರೀತಿ ಜೋಲಿ ಆಡ್ತಿದ್ದೋ, ಅದೇ ನೆನಪು ಬರ್ತೈತೆ ಇವರಿಬ್ಬರು ಆಡ್ತಾ ಇರೋದು ನೋಡಿ. ಮತ್ತು ಹಬ್ಬಕ್ಕೆ ಪ್ರಿಪ್ರೇಷನ್ ಆಗಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ. ಮತ್ತು ದೇವಸ್ಥಾನದ ಹತ್ರ ಚಪ್ರ ಎಲ್ಲನೂ ಹಾಕಿ ರೆಡಿ ಮಾಡ್ತಾ ಈ ಹಬ್ಬನ 25 ವರ್ಷ ಆದಮೇಲೆ ಮಾಡ್ತಾ ಇದ್ದಾರೆ. ಇದು ಕಾಳಮ್ಮನ ಹಬ್ಬ ಅಂತ ನಮಗೂ ಗೊತ್ತಿಲ್ಲ. ಇದೇ ಫಸ್ಟು 25 ವರ್ಷ ಅಂತಂದರೆ ನಾವಿನ್ನೂ ಹುಟ್ಟೇ ಇದ್ದಿರಲಿಲ್ಲ ಅನಿಸುತ್ತೆ. ನೋಡಿ, ನನ್ನ ತಂಗಿ ಮಗಳು ಇವಾಗ ಆಟಾಡ್ತಾ ಇದ್ದಾಳೆ ನೋಡಿ, ಯಾವ ರೀತಿ ಆಟಾಡ್ತಾ ಇದ್ದಾಳೆ ಅಂತ. ಇವಾಗ ತಾನೇ ರಾಗಿ ತಾನೇ ಎದ್ಬಿಟ್ಟು ನಮ್ಮ ಅಜ್ಜಿ ಬಂದವ್ರೆ ನೋಡಿ, ಮುಖ ಎಲ್ಲ ಊದ್ಕೊಂಡದ್ದು. ಏನ್ ಕೂತ್ಕೊಂಡಿದ್ದವರಿಗೆ? ಕಾಂಗ್ರೆಸ್ಸಿನ ಮಳೆ. ಸುಮ್ಮನೆ ಅವ್ರೇನು ಮುಟ್ಟಿಲ್ಲ, ಸುಮ್ಮನೆ ನಡ್ಕೋದ್ರೆ ಸಾಕು, ಅದ್ರ ಪಾಡಿಗೆ ಅದು ಮುಖ ಎಲ್ಲ ಹಿಂಗೆ ಊದ್ಕೊಂಡಿದ್ದೆ. ಊರಲ್ಲಿ ಮನೇಲಿ ಹಬ್ಬ ಮಾಡ್ತಾ ಇದ್ದೋ ಮನೆ ಕೆಲಸ ನಡೀತಾ ಇತ್ತು. ಇಲ್ಲಿ ನೋಡಿ ಫ್ರೆಂಡ್ಸ್, ಒಳ್ಳೆ ನಮ್ಮಮ್ಮ ಬಂದಿದ್ರು ಬೆಂಗಳೂರಿಂದ, ಸ್ವಲ್ಪ ಹೂವು ಮತ್ತು ತರಕಾರಿ ಎಲ್ಲನೂ. ಹಾಗೆ ನಾಳೆ ಹಬ್ಬ ಇರೋದ್ರಿಂದ ಒಂದ್ಸಲ ಮನೆಯೆಲ್ಲ ನೀಟಾಗಿ ಒರೆಸೋಣ ಅಂತ ಹೇಳ್ಬಿಟ್ಟು ಒರೆಸ್ತಾ ಇದ್ದಾರೆ. ಅಂದರೆ ಫುಲ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಬೇಕು, ಏಕೆಂದರೆ ನಮ್ಮ ರಿಲೇಷನಲ್ಲಿ ಒಬ್ಬರು ತೀರೋ ಮತ್ತೆ ಹೆಂಗಿದ್ರು ಡೀಪ್ ಕ್ಲೀನಿಂಗ್ ಮಾಡಬೇಕು ಅನ್ನೋದಕ್ಕೋಸ್ಕರ ಇವಾಗ ಸಿಂಪಲ್ಲಾಗಿ ನೆಲನ ಒರೆಸ್ಕೊಟ್ಟಿದ್ದಾರೆ ಅಷ್ಟೇ. ಒಳಗಡೆ ಎಲ್ಲ ಕೆಲಸ ಮುಗಿಸಿ ಈಚೆ ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ತೊಳೆಯೋಣ ಅಂತ ಹೇಳಿ ಈಚೆ ಹೋಗಿದ್ದಾರೆ. ನಾನಿಲ್ಲಿ ನನ್ನ ಪಾಪುನ ಮಲಗಿಸ್ತಾ ಇದ್ದೆ. ಹಬ್ಬಕ್ಕೆ ಅಂತ ಹೇಳಿ ಚಪ್ರ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಇದು ನಮ್ಮ ಮನೆ ಹತ್ರ ನಿಂತ್ಕೊಂಡೇ ವೀಡಿಯೋ ಮಾಡಿದ್ದೀನಿ, ಅಲ್ಲಿ ಹತ್ರ ಹೋಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಇಲ್ಲಿಂದನೇ ಸ್ವಲ್ಪ ಜೂಮ್ ಹಾಕಿ ತೋರಿಸಿದ್ದೀನಿ ಅಷ್ಟೇ. ಇನ್ನು ನಾಳೆ ಬಂದು ಹಬ್ಬ ಯಾವ ರೀತಿ ನಡೆಯುತ್ತೆ ಮತ್ತು ದೇವರು ಎಲ್ಲ ಮೆರವಣಿಗೆ ಎಲ್ಲ ಮಾಡ್ತಾರೆ, ಅದ್ರದ್ದು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.